ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಅನ್ನೋದಕ್ಕಿಂತ ನಿನ್ನೆ ಲಾಗ್ನೇ ಕಂಟಿನ್ಯೂ ಆಗಿರುತ್ತೆ. ನೋಡ್ಬೋದು, ನಿನ್ನೆ ಲಾಗ್ ನೋಡೋದವ್ರಿಗೆ ಗೊತ್ತಿರುತ್ತೆ. ಒನ್ ಡೇ ಟ್ರಿಪ್ಪು ಅಂತೇಳ್ಬಿಟ್ಟು ನಾವು ಭೂಹರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ. ಅಲ್ಲೆಲ್ಲ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ನಾವು ಬಂದಿದ್ದೆ ಬ್ಯಾಕ್ವರ್ಡ್ ವಾಟರ್ ಅಂತ ಪ್ಲೇಸ್ಗೆ ಅಂತ ಬರ್ತಾ ಇದ್ದೀವಿ. ನಾವು ನೋಡ್ಬೋದು ಅಲ್ಲಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಇನ್ನು ಟೈಮೂ ಇತ್ತು. ಇನ್ನೆಲ್ಲಿಗಾದರೂ ಹೋಗೋಣ ಅಂತಂದರೆ ಅಲ್ಲೇ ಹತ್ರದಲ್ಲಿರೋ ಅಂಥ ಈ ಪ್ಲೇಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಡ್ರೈವರು ಹೇಳ್ತಾಯಿದ್ರು. ಆಯಿತು, ನೋಡ್ಕೊಂಡು ಹೋಗೋಣ ಅಂತೆ. ಇಲ್ಲಿಂದ ಮೈಸೂರು ಹತ್ರ ಆಗುತ್ತೆ. ಇದನ್ನು ನೋಡ್ಕೊಂಡ್ಬಿಟ್ಟು ನಂಜನಗೂಡಿಗೆ ಹೋಗೋಷ್ಟರಲ್ಲಿ ಸಾಯಂಕಾಲ ಆಗಿರುತ್ತೆ. ಆವಾಗ ದೇವಸ್ಥಾನದ್ದು ಬಾಗಿಲು ಓಪನ್ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ನಾವು ಅಲ್ಲಿವರೆಗೂ ಸುಮ್ಮನೆ ಏನು ಇದು ಮಾಡೋದು, ಬ್ಯಾಕ್ವರ್ಡ್ ವಾಟರ್ದು ಚೆನ್ನಾಗಿರುತ್ತೆ, ಅಲ್ಲಿ ಕೃಷ್ಣನ ದೇವಸ್ಥಾನ ಇದೆ ಅಂತ ಹೇಳಿದರು. ಹಾಗಾಗಿಬಿಟ್ಟು ನೋಡ್ಕೊಂಡು ಹೋಗೋಣ ಅಲ್ಲಿನೂ ಅಂತ ಬಂದ್ವಿ. ಎಷ್ಟು ಚೆನ್ನಾಗಿದೆ ಪ್ಲೇಸು ಅಂತಂದರೆ, ಡ್ಯಾಮು ಏನು ಗಾಳಿ ಇದೆ ನೋಡ್ರಿ. ಇಲ್ಲಿರೋದು ಕೃಷ್ಣನ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತಂದರೆ, ಸುತ್ತಮುತ್ತ ಫುಲ್ಲು ನೀರು ಅಂದರೆ ನೀರು. ಅದು ಹೆಂಗೆ ಅಂದರೆ ಈ ನಾವು ಹೋಗಿರೋ ಟೈಮ್ನಲ್ಲಿ ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಇನ್ನೂ ಚೆನ್ನಾಗಿ ಗಾಳಿ, ಒಂಥರ ಚಳಿ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಪ್ಲೇಸು. ಈ ಥರ ಸೀಸನ್ನಲ್ಲಿ ಅಂದರೆ ಮಳೆ ಅಂತ ಸೀಸನ್ನಲ್ಲಿ ಈ ಥರ ಪ್ಲೇಸಸ್ ಎಲ್ಲ ನೋಡೋಕ್ಕೆಲ್ಲ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನೀರು ಅಷ್ಟೇ ಫುಲ್ಲು ಡ್ಯಾಮ್ ಫುಲ್ಲು ತುಂಬಿಟ್ಟಿತ್ತು ನೀರು. ಇನ್ನು ಹೊರಗಡೆ ಎಲ್ಲ ಬರ್ತಾಯಿತ್ತು, ಗೇಟ್ ಎಲ್ಲ ಹಾಕಿದ್ರು. ಇನ್ನು ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡ್ಕೊತ ನಿಂತ್ಕೊಂಡಿದ್ವಿ. ಇನ್ನು ನೋಡ್ಬೋದು, ಇಲ್ಲಿರೋ ದೇವಸ್ಥಾನ ಹೇಳಿದ್ನಲ್ಲ, ಶ್ರೀಕೃಷ್ಣನ ದೇವಸ್ಥಾನ ಇದು. ಅಲ್ಲಿರೋ ಮೂರ್ತಿ ಈ ನೀರಿನಲ್ಲೇ ಸಿಕ್ಕಿರೋದು ಅಂತ ಹೇಳ್ತಾರೆ. ಹಾಗಾಗಿಬಿಟ್ಟು ಇಲ್ಲೇ ಪ್ರತಿಷ್ಠಾಪನೆನ ಮಾಡಿದ್ದಾರೆ. ದೇವಸ್ಥಾನನೂ ಅಷ್ಟೇ ನೀರು ಒಳಗಡೆ ಇತ್ತಂತೆ. ಇದನ್ನು ಮೇಲಕ್ಕೆ ಎತ್ಬಿಟ್ಟು ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ, ಒಳಗಡೆ ಹೋಗಿ ದೇವಸ್ಥಾನದಲ್ಲಿ ಒಂದು ವಿಡಿಯೋನೂ ತೊಗೊಳೋ ಥರ ಅಂತ ಇರಲಿಲ್ಲ. ಹಾಗಾಗಿಬಿಟ್ಟು ಅಲ್ಲಿ ದೇವಸ್ಥಾನನೂ ಅಷ್ಟೇ ಹೆಂಗಿದೆ ಅಂತಂದರೆ, ಒಳಗಡೆ ಎಲ್ಲ ಒಂಥರ ಹಳೇ ಕಾಲದ್ದು ಇರುತ್ತವಲ್ಲ ದೇವಸ್ಥಾನ, ತುಂಬ ಹಳೇದಂದರೆ ಹಳೇ ಕಾಲದ್ದು ಕಂಬಗಳು ಎಲ್ಲ ಹಾಗೇ ಇದ್ದಾವೆ. ಕೆಲವೊಂದೊಂದು ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ, ಕೆಲವೊಂದೊಂದು ಹೇಗೆ ಸಿಕ್ಕಿತ್ತು ದೇವಸ್ಥಾನ ನೀರಿನಲ್ಲಿ ಅದೇ ಥರನೇ ಅಲ್ಲಿ ನಿರ್ಮಾಣನ ಮಾಡಿದ್ದಾರೆ. ಒಳಗಡೆ ಒಂದು ವಿಡಿಯೋ ಕ್ಲಿಪ್ಪಿಂಗು ತೊಗೊಳೋ ಥರ ಇಲ್ಲ, ಮತ್ತು ಸೈಲೆಂಟಾಗಿರಬೇಕು, ಡಿಸಿಪ್ಲಿನ್ನ ಮೇಂಟೈನ್ ಮಾಡಬೇಕು. ಹಾಗಾಗಿಬಿಟ್ಟು ಇನ್ನು ಏನು ವೀಡಿಯೋಸ್ ಅಂತ ಯಾರೂ ತೊಗೊತಾ ಇರಲಿಲ್ಲ. ಹಾಗಾಗಿ ದೇವಸ್ಥಾನದ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಬಂದುಬಿಟ್ಟು ಕುತ್ಕೊಂಡ್ವಿ. ಒಂದು ಸ್ವಲ್ಪ ಕುತ್ಕೊಂಡ್ಬಿಟ್ಟು ಹೋಗೋಣ ಅಂತ. ಇನ್ನು ಮಧ್ಯಾಹ್ನ ಅಷ್ಟೇ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಎಲ್ರಿಗೂ ಅಷ್ಟೇ ಹೊಟ್ಟೆನೂ ಹಸಿತಾಯಿತು. ಇನ್ನು ಇಲ್ಲೆಲ್ಲಿ ಕುತ್ಕೊಂಡು ಊಟ ಮಾಡೋ ಥರ ಅಂತ ಪ್ಲೇಸ್ ಅಂತಲೂ ಯಾವುದೂ ಇರಲಿಲ್ಲ. ಹಾಗಾಗಿ ನೋಡೋಣಂತೆ, ಮುಂದೆ ಎಲ್ಲಾದರೂ ಸಿಕ್ಕರೆ ಊಟ ಮಾಡೋಣ ಅಂತ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ಇಲ್ಲಿ ನೋಡ್ಬೋದು, ಸುತ್ತ ಅಷ್ಟೇ ತುಳಸಿ ಗಿಡ ಎಷ್ಟೊಂದು ಇದ್ದಾವೆ. ಎಲ್ಲವೂ ಅಷ್ಟೇ ಅದು ಬೀಜನೆಲ್ಲ ಕಟ್ ಮಾಡಿ ಬಿಸಾಕಿದ್ರು. ನಾವು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ವಿ. ಹಾಕಿದರೆ ಮನೆಯಲ್ಲಿ ಏನಾದರೂ ಬೆಳೆಯುತ್ತೇನೋ ನೋಡೋಣ ಅಂತೇಳ್ಬಿಟ್ಟು ಎಷ್ಟೊಂದು ಕಲೆಕ್ಟ್ ಮಾಡಿಕೊಂಡು ಬಂದಿದ್ದೀವಿ ಅದನ್ನು, ಬೀಜನ. ಗೊತ್ತು
ಶೇಕ್ ಆಗ್ತಾ ಇದೆ. ನೋಡಲ್ಲ ಇಲ್ಲಿದೆ ನಡ್ರಜ. ಎಲ್ಲ ಹೋಯ್ತು. ಬೆಳಿಗ್ಗೆ ಬೇಗನೆ ಟಿಫನ್ ಮಾಡಿದ್ದು. ಮಧ್ಯಾಹ್ನ ಆವಾಗಲೇ ಆಲ್ರೆಡಿ 3:30 ಆಗಿತ್ತು. ಎಲ್ಲರಿಗೂ ಹೊಟ್ಟೆ ಹಸಿತಾಯಿತ್ತು. ನಾನು ಫಸ್ಟ್ ಹೋಗಿದ ತಕ್ಷಣವೇ ಅಲ್ಲಿ ಜೋಳನ ಮಾರ್ತಾಯಿದ್ರು ಅಂತೇಳ್ಬಿಟ್ಟು ಫಸ್ಟು ಜೋಳ ಮತ್ತು ಪೇರ್ಲೆಣ್ಣನ ತೊಗೊಂಡು ಬಂದೆ. ಇಲ್ಲಿ ನಾವು ಊಟಕ್ಕೆ ಅಂತೇಳಿ ಇಲ್ಲೇ ಪ್ಲೇಸು, ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಎಲ್ಲ ಊಟ ಮಾಡ್ಕೊಂಡು ಹೋಗ್ಬಿಡೋಣಂತೆ. ಮತ್ತೆ ಮುಂದೆ ಎಲ್ಲಿ ಸಿಗುತ್ತೇನೋ ಗೊತ್ತಿಲ್ಲ, ಎಲ್ಲರಿಗೂ ಮಕ್ಳಿಗೂ ಎಲ್ಲರಿಗೂ ಹೊಟ್ಟೆ ಹಸಿತಾಯಿತ್ತು ಅಂತೇಳಿ ಇನ್ನು ಇಲ್ಲೇ ಸೈಡಿಗೆ ಅಂತ ನಿಲ್ಲಿಸ್ಕೊಂಡ್ವಿ. ನಿಲ್ಲಿಸಿದ ತಕ್ಷಣ ಸ್ವಲ್ಪ ಮಳೆ ಬಂತು, ಮತ್ತು ಸ್ಟಾಪ್ ಆಯಿತು. ಮತ್ತು ಹಂಗೆ ಮುಂದೆ ಹೋಗ್ತಾ ಮತ್ತೆ ಮಳೆ ಇನ್ನೂ ಜೋರಾಗ್ಬಿಟ್ರೆ ಇನ್ನು ಎಲ್ಲಿನೂ ಊಟ ಮಾಡೋಕ್ಕಾಗೋದಿಲ್ಲ. ಹೆಂಗಿದ್ರು ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅಂತೇಳ್ಬಿಟ್ಟು ಇನ್ನು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇನ್ನು ಊಟಕ್ಕೆ ಅಂತೇಳಿ ನಿಲ್ಲಿಸಿದ್ವಿ. ನೋಡ್ಬೋದು ಚೆನ್ನಾಗಿ ಕ್ಲಾರಿಟಿ ಹೋಗ್ತಾರೆ. ವ್ಯೂ ಮಾತ್ರ ಸಖತ್ತಾಗಿದೆ. ಹೆಂಗಿದೆ ಅಂದರೆ ಫುಲ್ಲು ಅದರಲ್ಲಿ ಇಲ್ಲಂತೂ ನೀರಕ್ಕೆ ಬರ್ತಾರೆ. ₹20 ಪ್ಲೇಟ್. ವಾಟರ್ ಬಾಟಲ್ ಎಷ್ಟು? ವಾಟರ್ ಬಾಟಲ್ ₹20. ಯಾರು GST ಸೇರಿ ₹30. ಹೋಳಿಗೆ ಫ್ರೆಶ್ ಹೋಳಿಗೆ ಎಣ್ಣೆ ಮಾಡಿರೋದು ತಿಂದ್ರೆ ಸಾಕು, ಮುಗೀತು ನಮ್ಮ ಕತೆ. ಫ್ರೆಶ್ ಹೋಳಿಗೆ ಎಣ್ಣೆ ಮಾಡಿರೋದು. ಪುಳಿಯೋರು ಎಲ್ಲಿಂದ ತಗೊಂಡ್ಬರ್ತೀರಾ ಇದು? ಚಿತ್ರಾನ್ನ ಎಲ್ಲ ಖಾಲಿ ಖಾಲಿ ಅಮ್ಮ, ಎಲ್ಲ ಖಾಲಿ. ಬಂದಿದ್ದೆ ಎಷ್ಟು ಜನ ಬೆಳಿಗ್ಗೆ? ಅವಾಗಲೇ ಖಾಲಿನ? ಅನ್ನ ಸಾರು ಅಷ್ಟೇ, ಇಲ್ಲಮ್ಮ ಅಷ್ಟೇ. ಅನ್ನ ಸಾರು ಐತಿ, ಬಿಸಿ ನಾವು. ನೀವು ಹೇಳೋದೆಲ್ಲ ಕೊಡಂಗಿಲ್ಲ ನಾವು. ನಮಗೆ ಏನು ಬೇಕು ಅದು ಕೊಡ್ತೀವಿ. ಗೊಜ್ಜು ಐತೆ ಅದು ನಾಳೆ. ಇವತ್ತು ಸ್ಯಾಟರ್ಡೆ ನಾವು ತಿನ್ನಲ್ಲ. ನಾವು ನಾಳೆ ಬರ್ರಿ, ಫಿಶ್ ಇಲ್ಲೇ ಹಿಡಿದು ಕೊಡ್ತೀವಿ. ನಾಳೆ ಇರ್ತೀರಾ? ನಾಳೆ ಇರ್ತೀವಿ, ಬನ್ನಿ. ಹಾಂ, ಮಟನ್ ಅಂತೀರಾ? ಯಾವ್ದು ಬೇಕು ನಿಮಗೆ? ಜಿಲೇಬಿ. ಜಿಲೇಬಿ ಇಲ್ಲ, ಜಿಲೇಬಿ ಸಿಗಲ್ಲ ಇಲ್ಲಿ. ಮತ್ತೆ ಇನ್ನೇನು ಸಿಗುತ್ತೆ? ಗೌರಿ, ಕಾಟ್ಲಾ, ಸುರ್ಮಾ, ಪ್ರಾನ್ಸ್, ಹಾಂ ಬಾಂಗ್ಡ. ಹಾಂ, ಪ್ರಾನ್ಸ್ ಸಿಗುತ್ತಾ? ಪ್ರಾನ್ಸ್ ಎಷ್ಟು? 1 kg? 1 kg ನಾ ತಿನ್ನಕ್ಕ ಏನು ಮಾರಕ್ಕ? ತಿನ್ನಕ್ಕೆ ತಿನ್ನಕ್ಕ ₹1,550 kg. ಅದೇನು ವಜ್ರದಾನ ಅಷ್ಟೇ ಇರುತ್ತೆ? ಅಷ್ಟೇ. ನಮ್ಮ ಕಡೆ ಬೇಕಾ ತಿನ್ಬೋದಿಲ್ಲ, ರೈಟ್ ಕೇಳ್ತಾರೆ. ಇನ್ನಮ್ಮ ಏನಮ್ಮ ಏನು ಸ್ಟೋರಿ ನೋಡ್ತಾ ಇದ್ದೀರಾ? ತಿನ್ನು ಜಲ್ದಿ, ಬೇರೆ ಗಿರಾಕಿ ಬರ್ತಾರೆ. ಸರಿ ಬರ್ರಿ, ಜಲ್ದಿ ಗಿರಾಕಿ ಬರ್ತಾರೆ. ಖಾಲಿ ಮಾಡಿ ಹೋಗ್ತಾ ಇರ್ಬೇಕು. ನೀನ್ ತಿಂತಿದ್ಯಾ? ದುಡ್ಡು ಕೊಡ್ಬೇಕು ಹಂಗಂದ್ರೆ ನಮಗೆ. ನಮ್ದು ನಾವು ನೀವು ತಿಂದಿರೋದು ನಮಗೆ ಕೊಡ್ಬೇಕು ದುಡ್ಡು. ఎక్కువ ಆಗೈತಂದ್ರೆ ತಿನ್ನೋ ತನಕ ಬಿಡಲ್ಲ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಇಲ್ಲಿ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ಎಷ್ಟು ವರ್ಷದಿಂದ ಕೆಲಸ? ನಾನು ಕೆಲಸ ಮಾಡ್ತಿಲ್ಲ, ಇದು ನಂದೇ ಶಾಪ್. ಎಷ್ಟು ವರ್ಷ ಆಗಿದೆ ಕೆಲಸ ಮಾಡಿ? ಅಂಗಡಿ ಎಷ್ಟು ವರ್ಷ ಆಗಿದೆ? ಎಷ್ಟು ಒಂದು ಸೆಕೆಂಡ್ ಓಪನ್ ಅವಾಗಲೇ ಕಸ್ಟಮರ್ಸ್? ಕಸ್ಟಮರ್ ಅಲ್ಲ, ಗಿರಾಕಿ. ಖಾಲಿ ನೋಡಲ್ಲಿ ಗಾಡ ಅಂದ್ರೂ ಸಿಗೋದು ನನ್ನ ಹತ್ರ. ನೀವೇನಕ್ಕೆ ತಿಂತೀರಾ? ನಿಮ್ಮ ಮಾರಾಟ ನಮ್ದು ಆಯ್ತಮ್ಮ, ನಮ್ದು ಆಯ್ತು. ಎಲ್ಲ ಆಯ್ತಾ? ಸಾರ್ ಬೇಕಾ? ಫಸ್ಟ್ ಮಕ್ಕಳಿಗೆಲ್ಲ ಊಟ ಎಲ್ಲ ಕೊಟ್ಟಾಯಿತು. ಇನ್ನು ಊಟ ಎಲ್ಲ ಮಾಡಾದ್ಮೇಲೆ ಲಾಸ್ಟಿಗೆ ನಾವು ಊಟ ಮಾಡ್ತಾಯಿದ್ವಿ. ಇನ್ನು ಊಟ ಮಾಡುವಾಗ ನನಗೆ ಅದು ಪ್ಲೇಸ್ ನೋಡಿದಾಗೆಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ನಿಸ್ತಾಯಿತ್ತು. ಹೋಗೋಣ ಅಂತಂದರೆ ನನ್ನ ಮಗನ ಕರ್ಕೊಂಡು ಹೋಗಬೇಕು. ಇನ್ನು ನನ್ನ ಮಗ ವಾಪಸ್ ಕರ್ಕೊಂಬರೋದೇ ಒಂದು ದೊಡ್ಡ ಕತೆ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ಯೋಚನೆನ ಮಾಡ್ತಾಯಿದ್ದೆ. ಯಾಕೆಂದರೆ ಅಲ್ಲಿ ಸಪೋರ್ಟಿಗಂತ ಏನು ಗೋಡೆ ಏನು ಕಟ್ಟಿಲ್ಲ. ಹಾಗಾಗಿ ಒಂದು ಕಡೆ ಭಯ ಇರುತ್ತಲ್ಲ, ಆದ್ರೂ ಹೋಗಬೇಕು ಅಂತ ಅನ್ನಿಸ್ತು. ಲಾಸ್ಟಿಗೆ ಹೋಗೇ ಬಿಟ್ಟೆ ಕರ್ಕೊಂಡು. ನಾನು ಮಮ್ಮಿ ಒಬ್ಬರೇ ಹೋಗ್ತಿದ್ದೀವಿ. ಇಬ್ಬರೇ ಎಲ್ಲ ತಿಂದೇ ಇದ್ದಾರೆ.
ನಾವಿಲ್ಲಿ ನೆಲೆ ನದಿನ ನೋಡ್ಕೊಂಬರಕ್ಕೆ ಹೋಗ್ತಿದ್ದೀವಿ. ಸರಿ, ನದಿನ ನೋಡ್ಕೊಂಬರಕ್ಕೆ ಹೋಗ್ತಿದ್ದೀವಿ. ಡ್ಯಾಮ್ ನೀರು ನೋಡ್ಬೋದು, ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ, ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ, ಹೋದಕ್ಕೆ ಬೆಂಗ್ನೆ ಇಟ್ಬೇಕು. ಬಂತು. ಏನದು ಚಪ್ಪಲಿ ಬಿಡ್ರಿ. ಏನದು ಚಪ್ಪಲಿ ಅಳ್ತೀವಿ ಬಿಡಿ. ಬಾ, ಸಾಕು ಬಾ, ಕರ್ಕೊಂಡು ಹೋಗುತ್ತದು. ಬಾ ಚಿಟ್ಟು, ಬಾ ಅಂದರೆ ಬಂದ್ಬಿಡ್ಬೇಕು ರಜಾ. ಚಿಂಟು ಆಯ್ತು, ನಾನು ಹೋಗ್ತಾ ಇದ್ದೀನಿ ಮಗ. ಬಾ ಚಿಂಟು. ಆ ಕಡೆಯಿಂದ ನನಗೆ ನಮ್ಮಪ್ಪ ನಮ್ಮಮ್ಮ ಎಲ್ಲ ಕರೀತಾ ಇದ್ದಾರೆ. ಅದು ಬೇರೆ ನಾವಿಬ್ಬರೇ ಹೋಗ್ಬಿಟ್ಟಿದ್ದೀವಲ್ಲ, ಬನ್ನಿರಿ ಅಂತ. ಅಲ್ಲಿ ಹೋಗಿದ ತಕ್ಷಣ ನನ್ನ ಮಗ ನನ್ನ ಮಾತೇ ಕೇಳ್ತಾ ಇರಲಿಲ್ಲ. ಲಾಸ್ಟಿಗೆ ನಾನೇ ಕೂಗಕತ್ಬಿಟ್ಟಿದ್ದೆ, ಬಾ ಅಂತೇಳಿ. ಬರ್ತಾನೆ ಇರಲಿಲ್ಲ. ಅವನಿಗೇನೋ ಅಂತಂದರೆ ನೀರಂದರೆ ತುಂಬ ಇಷ್ಟ. ಹಂಗಾಗ್ಬಿಟ್ಟು ನೀರಿನಲ್ಲಿ ಆಟಾಡಬೇಕು ಅಂತ ನನಗೆ ಭಯ. ನಮ್ಮ ಮನೆಯವ್ರಿಗೆ ಆದರೆ ಕಳಿಸೋದೇ ಇಲ್ಲ. ನಮ್ಮ ಮನೆಯವ್ರು ಸ್ವಲ್ಪ ಆ ಕಡೆ ಹೋಗಿದ್ರು ಅಂತೇಳ್ಬಿಟ್ಟು ನಾನು ನನ್ನ ಮಗ ಈಗ ಕರ್ಕೊಂಡು ಹೋಗ್ಬಿಟ್ಟೆ. ನನಗೆ ಅವನಿಗೆ ಅಲ್ಲಿಂದ ಕರ್ಕೊಂಬರೋದೇ ಒಂದು ದೊಡ್ಡ ಪಚಿತಿ ಆಗ್ಬಿಟ್ಟಿತ್ತು. ನಮ್ಮ ಮನೇಲಿ ಹೆಂಗೆ ಅಂತಂದರೆ, ನಮಗೆ ಗಂಡವರು ಸಿಕ್ಕಿರೋದು ಹಂಗೆ ಸಿಕ್ಕಿದ್ದಾರೆ. ನಮ್ಮ ಮನೇಲಿ ನಾವು ಹೆಂಗೆ ಅಂತಂದರೆ, ಗಾಳಿ ಚೆನ್ನಾಗಿರಬೇಕು. ಎಷ್ಟು ಗಾಳಿ ಬಂದ್ರೂ ತಡ್ಕೊತೀವಿ. ತುಂಬ ಒಬ್ಬೊಬ್ಬರಿಗೆ ಕಿಟಕಿ ಕ್ಲೋಸ್ ಮಾಡಿ ಹಂಗೆ ಹಿಂಗೆ ಅಂತಾರಲ್ಲ, ಆ ಥರ ನಮ್ಮ ಮನೇಲಿಲ್ಲ. ಚಿಕ್ಕ ಮಕ್ಕಳಿಂದ ಅಂದರೆ ನಮ್ಮ ಡಿಂಪಿಯಿಂದ ಹಿಡಿದು ನಮ್ಮ ಅಪ್ಪವರೆಗೂ ನಮಗೆ ಚೆನ್ನಾಗಿ ಗಾಳಿ ಬೇಕು. ಹಂಗಾಗಿ ಎಲ್ಲ ವಿಂಡೋಸು ಓಪನ್ ಮಾಡಿ ಕುತ್ಕೊಂಡ್ಬಿಟ್ಟಿದ್ವಿ. ಚೆನ್ನಾಗಿ ಗಾಳಿ ಬರ್ತಾಯಿತ್ತು. ಇಲ್ಲಿ ನೋಡ್ಬೋದು KRS. ಈ ಕಡೆಯಿಂದ ಹೋದರೆ KRS ಬರುತ್ತೆ. ಇನ್ನು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ KRSಗೆ ಹೋಗಿ ಬರೋಷ್ಟರಲ್ಲಿ ಮತ್ತೆ ಟೈಮ್ ಆಗಿಬಿಡುತ್ತೆ. ಶ್ರೀರಂಗಪಟ್ಟಣಕ್ಕೆ ಬೇರೆ ಹೋಗಬೇಕು. ಅಲ್ಲಿನೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡ್ವಿ. ಲಾಸ್ಟ್ ಟೈಮ್ ಹೋಗಿದ್ವಿ ಮೈಸೂರಿಗೆ ಟ್ರಿಪ್ಪಿಗೆ ಅಂತ. ಶ್ರೀರಂಗಪಟ್ಟಣ ಮಾತ್ರ ಮಿಸ್ ಆಗಿತ್ತು. ಹಾಗಾಗಿಬಿಟ್ಟು ಇಲ್ಲೇ ಹೋಗಿದ್ದೀವಿ. ಇನ್ನು ಶ್ರೀರಂಗಪಟ್ಟಣವನ್ನು ನೋಡ್ಕೊಂಡು ಬಂದುಬಿಡೋಣ ಅಂತೇಳ್ಬಿಟ್ಟು ಹಂಗೆ ಶ್ರೀರಂಗಪಟ್ಟಣಕ್ಕೆ ಅಂತ ಹೋಗ್ತಾಯಿದ್ವಿ. ಇನ್ನು ನಂಜನಗೂಡಿಗೆ ಬಂದ್ವಿ. ಇನ್ನು ಅಲ್ಲೆಲ್ಲ ಹೂವೆಲ್ಲ ಮಾರ್ತಾ ಇರ್ತಾರೆ. ಇಲ್ಲಿ ಬೇಕಾದರೆ ಇಲ್ಲೂ ಸಿಗುತ್ತೆ. ಒಳಗಡೆ ಹೋಗ್ತಾ ಇದ್ದಂಗೆ ಅಲ್ಲಿನೂ ದೇವಸ್ಥಾನದ ಹತ್ರನೂ ಇಟ್ಟಿರ್ತಾರೆ. ಇನ್ನು ನೋಡೋಣ. ಬಿಲ್ವಪತ್ರೆನೂ ಬೇಕಾಗಿತ್ತು. ನಂಜನಗೂಡು ಅಂತಂದರೆ ಬಿಲ್ವಪತ್ರೆಗೆ ಶಿವನ ದೇವಸ್ಥಾನಕ್ಕೆ ನೀಡಿದ್ರೆ ಒಳ್ಳೇದಲ್ವ. ಹಾಗಾಗಿಬಿಟ್ಟು ಇನ್ನು ಬಿಲ್ವಪತ್ರೆನ ನೋಡ್ತಾ ಇದ್ವಿ. ಬಿಲ್ವಪತ್ರೆ ಹೆಂಗಿದೆ ಇಲ್ಲಿ ಅಂತಂದರೆ, ಎಷ್ಟು ದೊಡ್ಡ ದೊಡ್ಡ ಎಲೆ ಇದ್ದಾವೆ. ಅದು ಬಿಲ್ವಪತ್ರೆ ಹೌದಾ ಅಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಥರ ಇದ್ದಾವೆ ಬಿಲ್ವಪತ್ರೆ. ಬಟ್ ಬಿಲ್ವಪತ್ರೆನಲ್ಲಿ ಬೇರೆ ಬೇರೆ ಥರ ಎಲ್ಲ ವೆರೈಟೀಸ್ ಇದ್ದಾವೆ ಅಂತ ಹೇಳ್ತಾರೆ. ಅಲ್ಲಿರೋರು ಅಷ್ಟೇ, ಇದು ಬೇರೆ ಬೇರೆ ಥರ ಎಲ್ಲ ಇರ್ತವೆ. ಇದೂ ಬಿಲ್ವಪತ್ರೆನೇ ತೊಗೊಂಡೋಗಿ ಅಂತ ಹೇಳಿದರು. ಹಾಗಾಗಿಬಿಟ್ಟು ಇನ್ನು ಹೂವು ಮತ್ತು ಬಿಲ್ವಪತ್ರೆನ ಎಲ್ಲವನ್ನೂ ತೊಗೊಳೋಣ ಅಂತ ನೋಡ್ತಾ ಇದ್ವಿ. ಇನ್ನು ನಮ್ಮ ಮನೆಯವರು ಮತ್ತು ನಮ್ಮ ತಂಗಿಯವರ ಹಸ್ಬೆಂಡು ಇಬ್ಬರೂ ಅಲ್ಲಿ ಬಿಲ್ವಪತ್ರೆ ಗಿಡ ಇದೆ, ಅಲ್ಲಿಂದ ಕಿತ್ಕೊಂಬರೋಕ್ಕೆ ಅಂತ ಹೋಗ್ತಾಯಿದ್ರು. ಕೊಟ್ಟಿಲ್ವಾ? ಮಮ್ಮಿ ತೆಗಿಯಂಗೆ ಐತಾ ಇಲ್ಲ ಅದು. ಇಸ್ಕೊಂಡು ಎಳ್ಕೊಂಡು ಹೋಗ್ಬಿಡ್ತೈತಿ. ಬನ್ರಿ. ಇಲ್ಲಿ ಬರ್ತಿದೆ ಫುಲ್ ಫ್ಯಾಮಿಲಿ.
ಬೇಕಂದ್ರೆ ಇಷ್ಟಿಷ್ಟೇ ಇದಾವೆ. ಆಯ್ತು ಅಷ್ಟು ದೂರ ಬರ್ತದೆ. ರೋಡಲ್ಲಿ ಎಷ್ಟು ಬರೀ 20% ಬಂದಿದೆ. 53ಕ್ಕೆ ಮಾಡಿದ್ದೆ ನಾನು. ದಿಪ್ಪಿ ದಿಪ್ಪು ಸೈನ್ ಮಾಡಿ ಅಷ್ಟೇ ಒಂದೇ ಒಂದು ಪಾಯಿಂಟ್ ಓದ್ತಿಂಗೆ ಕೆಂಗೇರಿನೇ ಹಾಂ ಸಾಕು. ನಮಗೆ ಬೊಗಳೋದೇ ಇಲ್ಲ, ಬೇರೆಯವ್ರು ಬಂದರೆ ಹೆಂಗೆ ಬೊಗಳುತ್ತೆ. ಮುಂದೆನೂ ನೋಡಲಿಲ್ಲ ಹಂಗೆ, ಮುಂದೆನೂ ನೋಡಲಿಲ್ಲ ಹಂಗೆ. ಲಕ್ಕಿ ನಾವಿದ್ದೀವಿ ನೋಡು ಫಸ್ಟು. ಉಸಿರಾಡೋದು ಮರ್ತೋಗ್ಬಿಡುತ್ತದೆ. ಹಾಯ್ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ಲಾಗ್. ಇದು ಒಂದಿನ ಟ್ರಿಪ್ ಲಾಗ್ ಆಗಿರುತ್ತೆ. ಮುಂದೆ ಇನ್ನು ಹೋಗೋಣ, ಒಂದು 3-4 ಡೇಸು 5 ಡೇಸು 1 ವೀಕ್ ಆ ಥರ ಹೋಗೋದನ್ನ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪ್ಲ್ಯಾನ್ ಮಾಡಬೇಕು. 1 ಡೇ ಟ್ರಿಪ್ ಆಗಿರುತ್ತೆ. ಚೆನ್ನಾಗಿತ್ತು ಒಂಥರ. ಹೋಗಿದ್ದು ಗೊತ್ತಾಗಲಿಲ್ಲ, ಬಂದಿದ್ದು ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೋಗಿ ಬಂದ್ವಿ. ಬೆಳಿಗ್ಗೆ 7 o'clock ಬಿಟ್ಟಿದ್ವಿ. ನೈಟ್ 10 o'clock ಮನೇಲಿದ್ವಿ. ಅಮ್ಮ ಮನೆಯಲ್ಲೇ ಎಲ್ಲರೂ ಅಲ್ಲೇ ಇಳಿದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬರೋಷ್ಟರೊಳಗೆ 11 ಗಂಟೆ ಆಗಿದೆ. ಇನ್ನು ಸ್ವಲ್ಪ ಮಲ್ಕೊಂಡು ಬೆಳಿಗ್ಗೆ ಇದ್ದರೆ ಮತ್ತೆ ಆ್ಯಸ್ ಯೂಶ್ವಲ್ ಡೈಲಿ ಲಾಗ್ನ ಶುರು ಆಗುತ್ತೆ. ದಿನ ಹಬ್ಬ, ವರಮಹಾಲಕ್ಷ್ಮಿ ಅಂತೆ, ಅದಂತೆ ಇದಂತೆ, ನಾಗಪ್ಪನಿಗೆ ಹಾಲು ಹಾಕೋದಂತೆ ಅಂತೇಳಿ ಅದೇ ಈ ಸ್ವಲ್ಪ ದಿನದಿಂದ ಲಾಗ್ ಎಲ್ಲ ಬರೀ ಅದೇ ಆಗಿಬಿಟ್ಟಿತ್ತು. ಇನ್ನು ಡೈಲಿ ಲಾಗ್ಸ್ನ ಇನ್ನು ಶುರು ಮಾಡ್ತೀನಿ. ನೋಡಿ ಬಂದ್ರಲ್ಲ ಹೇಗಿತ್ತು 1 ಡೇ ಟ್ರಿಪ್ಪಿಂದು ಪ್ರತಿಯೊಂದೂ ವೀಡಿಯೋಸ್ನ ಶೇರ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಲಾಗ್.